ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಇವತ್ತಿನ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಮೌನವಾಗಿ ಮಾತನಾಡುವಂತ ಕನ್ನಡಿಯ ಕಥೆಯನ್ನ ನಾನಿವತ್ತು ತಂದಿದ್ದೀನಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ಮೌನಿ ಎಂದು ಕರೆಯುವ ಎಲ್ಲರೂ ಕರೆಯುವ ಒಬ್ಬ ವೃದ್ಧರಿದ್ರು. ಅವರು ಎಂದಿಗೂ ಒಂದು ಮಾತನ್ನು ಸಹ ಆಡ್ತಾ ಇರಲಿಲ್ಲ. ಆದ್ರೆ ಅವ್ರ ಕಣ್ಗಳಲ್ಲಿ ಅಪಾರವಾಗಿರುವಂತ ಜ್ಞಾನ ಇತ್ತು. ಅವ್ರ ಮನೆಯಲ್ಲಿ ಒಂದು ವಿಚಿತ್ರವಾದ ಕನ್ನಡಿ ಇತ್ತು. ಆ ಕನ್ನಡಿ ಮುಂದೆ ಯಾರಾದ್ರೂ ನಿಂತ್ಕೊಂಡು ತಮ್ಮ ಕಷ್ಟಗಳನ್ನ ಮನ್ಸಲ್ಲೇ ಹೇಳ್ಕೊಂಡ್ರೆ ಸಾಕು, ಆ ಮೌನಿ ದೊಡ್ಡಪ್ಪ ಆ ಕನ್ನಡಿ ಕಡೆ ನೋಡಿ ತಮ್ಮ ಕೈ ಸನ್ನೆಯಲ್ಲೇ ಉತ್ತರ ಕೊಡ್ತಾ ಇದ್ರು. ಅವರ ಉತ್ತರಗಳು ಯಾವಾಗ್ಲೂ ನಿಖರವಾಗುತ್ತಿದ್ವು ಮತ್ತು ಜನರ ಕಷ್ಟಗಳನ್ನ ದೂರ ಮಾಡ್ತಾ ಇದ್ವು. ಒಂದಿನ ನಗರದಿಂದ ಒಬ್ಬ ಯುವ ಉದ್ಯಮಿಯೊಬ್ರು ಆ ಹಳ್ಳಿಗೆ ಬರ್ತಾರೆ. ಅವರು ತಮ್ಮ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಅನುಭವಿಸಿ ಮಾನಸಿಕವಾಗಿ ಕುಗ್ಗಿರ್ತಾರೆ. ಮೌನಿ ಮೌನಿ ವೃದ್ಧರ ಬಗ್ಗೆ ಕೇಳಿ ಅವರು ಭೇಟಿಯಾಗಲು ನಿರ್ಧಾರ ಮಾಡಿರ್ತಾರೆ. ಆ ಯುವಕ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನೆಲ್ಲ ಕಷ್ಟಗಳನ್ನ ಮನ್ಸಲ್ಲೇ ಹೇಳ್ಕೊಳ್ತಾನೆ. ಮೌನಿ ದೊಡ್ಡಪ್ಪ ಕನ್ನಡಿ ಕಡೆ ನೋಡ್ತಾರೆ. ಆಮೇಲೆ ನಿಧಾನವಾಗಿ ತಮ್ಮ ಕೈಗಳನ್ನ ಮೇಲೆತ್ತಿ ತಮ್ಮ ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ತಾರೆ. ಆಮೇಲೆ ನಿಧಾನವಾಗಿ ಅದನ್ನ ತೆರೀತಾರೆ. ಅವರು ಈ ಸನ್ನೆಯನ್ನ 3 ಬಾರಿ ಮತ್ತೆ ಮತ್ತೆ ಮಾಡ್ತಾರೆ. ಆ ಯುವಕನ್ಗೆ ಆ ಮೌನಿ ದೊಡ್ಡಪ್ಪ ಏನ್ ಹೇಳಿದ್ರು ಅಂತ ಅರ್ಥನೇ ಆಗಲ್ಲ. ಅವನು ನಿರಾಶೆಗೊಂಡು ವಾಪಸ್ ಹೋಗ್ತಾನೆ. ಹಳ್ಳಿಯಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಬ್ಬ ಹಳೆಯ ಫ್ರೆಂಡ್ ಸಿಗ್ತಾನೆ. ಏನ್ ಮಗ, ಇಷ್ಟೊಂದು ಡಲ್ ಆಗಿದೆಯಾ ಅಂತ ಕೇಳ್ತಾನೆ. ಯುವಕ ತನ್ನ ಕಷ್ಟವನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ತಾನೆ. ಆಗ ಗೆಳೆಯ, ನಾನು ನಿನ್ಗೆ ಒಂದು ಬಿಸ್ನೆಸ್ ಐಡಿಯಾ ಕೊಡ್ತೀನಿ, ಆದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳ್ತಾನೆ. ಯುವಕ ಹೇಳ್ತಾನೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಆಗ ನಿನ್ನ ಹತ್ರ ಇರೋ ಗೋಲ್ಡನ್ ಕಾಯಿನ್ಸ್ನ ಮಾರಿದ್ರೆ ಸಾಕು ಅಂತ ಆ ಫ್ರೆಂಡ್ ಅವನಿಗೆ ಹೇಳ್ತಿರ್ಬೇಕಾದ್ರೆ ಆ ಯುವಕ ತನ್ನ ಜೇಬ್ನಲ್ಲಿರೋ ಕೆಲವು ಚಿನ್ನದ ನಾಣ್ಯಗಳನ್ನ ತೆಗೆದು ನೋಡ್ಕೊಳ್ತಾನೆ. ಅದೇ ಕ್ಷಣಕ್ಕೆ ಅವನಿಗೆ ಮೌನಿ ದೊಡ್ಡಪ್ಪನ ಸನ್ನೆ ನೆನಪಾಗತ್ತೆ. ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚೋದು ಅಂದ್ರೆ ದುಡ್ಡನ್ನ ಹಿಡಿದಿಟ್ಕೊಳ್ಳೋದು ಮತ್ತು ಅದನ್ನ ತೆರೆಯೋದು, ದುಡ್ಡನ್ನ ಇನ್ವೆಸ್ಟ್ ಮಾಡೋದು. ದೊಡ್ಡಪ್ಪ 3 ಸಲ ಹಾಗೆ ಮಾಡಿದ್ರು. ಯುವಕನಿಗೆ ಅರ್ಥವಾಯ್ತು. ಮೌನಿ ದೊಡ್ಡಪ್ಪ ಹೇಳ್ತಾ ಇದ್ರು, ನಿಮ್ಮ ಬಳಿ ಇರೋ ನಿಮ್ಮ ಬಳಿ ಇರುವುದನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಡಿ, ಅದನ್ನ ಹೂಡಿಕೆ ಮಾಡಿ 3 ಬಾರಿ ಪ್ರಯತ್ನಿಸಿ, ಯಶಸ್ಸು ನಿಮ್ದಾಗತ್ತೆ ಅಂತ ಹೇಳಿರ್ತಾರೆ. ಯುವಕ ತಕ್ಷಣ ತನ್ನ ಚಿನ್ನದ ನಾಣ್ಯಗಳನ್ನ ಇನ್ವೆಸ್ಟ್ ಮಾಡಿ ಗೆಳೆಯನ ಜೊತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಮೊದಲ 2 ಪ್ರಯತ್ನಗಳು ಫ್ಲಾಪ್ ಆಗತ್ತೆ. ಆದ್ರೆ ಅವನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಮೌನಿ ದೊಡ್ಡಪ್ಪನ ಸನ್ನೆ ಅವನಿಗೆ ಸ್ಫೂರ್ತಿ ಆಗಿರುತ್ತೆ. 3ನೇ ಪ್ರಯತ್ನದಲ್ಲಿ ಅವರ ಬಿಸ್ನೆಸ್ ಸೂಪರ್ ಹಿಟ್ ಆಗತ್ತೆ. ಯುವಕ ಮತ್ತೆ ಹಳ್ಳಿಗೆ ಬಂದು ಮೌನಿ ದೊಡ್ಡಪ್ಪನಿಗೆ ಥ್ಯಾಂಕ್ಸ್ ಹೇಳೋಕೆ ಹೋಗ್ತಾನೆ. ಆದ್ರೆ ದೊಡ್ಡಪ್ಪ ಅಲ್ಲಿರೋದಿಲ್ಲ. ಕನ್ನಡಿ ಮಾತ್ರ ಇರುತ್ತೆ. ಕನ್ನಡಿ ಮೇಲೆ ಧೂಳಿಂದ ಬರೆದಿದ್ದ ಒಂದು ವಾಕ್ಯ ಕಾಣಿಸುತ್ತೆ, ಜ್ಞಾನ ಮೌನದಲ್ಲಿದೆ, ಆದ್ರೆ ಅದರ ರಿಸಲ್ಟ್ ಕೆಲಸ ಮಾಡೋದ್ರಲ್ಲಿದೆ ಅಂತ. ಇದರ ನೀತಿ ಇದಾಗಿರುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.